ಚಕ್ರವರ್ತಿ ಸೂಲಿಬೆಲೆ ಬಳಿಕ ಮತ್ತೊಬ್ಬ ಹಿಂದೂ ಭಾಷಣಕಾರ ಟಾರ್ಗೆಟ್. ಡಿಸಿ ಎಸ್ಪಿಗಳ ಮೂಲಕ ಹಿಂದೂ ಪರ ನಾಯಕರಿಗೆ ನೋಟಿಸ್ ಕೊಡಲಾಗ್ತಾ ಇದೆ. ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆ ಜಿಲ್ಲೆಗೆ ಬರದಂತೆ 3 ತಿಂಗಳು ನಿರ್ಬಂಧ ಹೇರಲಾಗ್ತಾ ಇದೆ. ಶ್ರೀಕಾಂತ್ ಶೆಟ್ಟಿ ಹಿಂದೂ ಪರ ನಾಯಕ ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧವನ್ನ ವಿಧಿಸಿ 3 ತಿಂಗಳು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ. ಉಡುಪಿ ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಟೋಟಲ್ ಆಗಿ 3 ತಿಂಗಳು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ನಾಳೆ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ಇದು. ಸರ್ಕಾರ ರಾಜಕೀಯ ಉದ್ದೇಶಕ್ಕೆ ಪೊಲೀಸರನ್ನ ಬಳಸಿಕೊಳ್ತಾ ಇದೆ. ಹಿಂದೂ ಪರ ಧ್ವನಿ ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸರ್ಕಾರದ ನಡೆಗೆ ಶ್ರೀಕಾಂತ್ ಶೆಟ್ಟಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತನ್ನ ಸ್ವಹಿತಾಸಕ್ತಿಗೆ ಸರ್ಕಾರ ಪೊಲೀಸರನ್ನ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಶಿವಾಜಿ ಮಹಾರಾಜರ ಕಂತಿಮೆ ಪ್ರತಿಮೆ ನಿರ್ಮಾಣ ಆಗಬೇಕಾಗಿತ್ತು. ನಾಳೆ ಕಾರ್ಯಕ್ರಮ ಇತ್ತು, ಅದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಬಾಗಲಕೋಟೆಯ ಮುಧೋಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. 17ನೇ ತಾರೀಕಿಗೆ ಮಾಡಿದಂತಾದರೆ ನನಗೆ ಅದನ್ನು ಮುಟ್ಟಿಸ್ಬೇಕಿತ್ತು, ಅದರ ಮರುದಿನವೇ ಮುಟ್ಟಿಸ್ಬೇಕಿತ್ತು. ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ. ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂಥ, ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ. ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ. ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂಥ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನು ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ರಾಜ್ಯದಲ್ಲಿ ಎಲ್ಲ ಹಿಂದೂ ಪರವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ. ನಾನು ಆ ನೋಟಿಸ್ನಲ್ಲಿ ನೋಡ್ತಾ ಇದ್ದೆ. ಮತ್ತು ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ಹಿಂದೂ ಪರ ನಾಯಕರು ಹೇಳ್ತಾ ಇರುವಂಥದ್ದು, ಅಂದರೆ ಈಗ ನಿರ್ಬಂಧಕ್ಕೆ ಒಳಗಾಗಿರುವಂತಹ ಶ್ರೀಕಾಂತ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು, ಇದು ಪೊಲೀಸ್ ಇಲಾಖೆ ಮಾಡಿರುವಂಥದ್ದಲ್ಲ, ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರುವಂಥ ನೋಟಿಸ್ ಅಂತ. ಈ ಸಂಬಂಧಪಟ್ಟಂಗೆ ಈಗ ಬಾಗಲಕೋಟೆಯ ಜಿಲ್ಲಾಡಳಿತದ ಸ್ಪಷ್ಟನೆ ಏನು? ಅರುಣ್, ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಅವರ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಮುಧೋಳ ನಗರದಲ್ಲಿ ನಡೀಬೇಕಾಗಿತ್ತು. ಮುಧೋಳ ನಗರ ಅಂತಂದ್ರೆ ಇದು ಅತಿ ಸೂಕ್ಷ್ಮವಾದಂತ ಪ್ರದೇಶ ಅಂತ ಹೇಳಿ ಇದನ್ನ ಪೊಲೀಸ್ ಇಲಾಖೆ ಗುರುತಿಸಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈ ಭಾಗದಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ಆದ್ರೆ ಈ ಒಂದು ಮುಧೋಳ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರು ಇರೋದ್ರಿಂದಾಗಿ ಯಾವುದೇ ಒಂದು ಹಿಂದೂ ಪರ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವಂತದ್ದು ಸಹಜ. ಹೀಗಾಗಿ ಇಲ್ಲಿ 17ನೇ ತಾರೀಕಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಂತಂದ್ರೆ ಇವತ್ತು ಸಾಯಂಕಾಲ ನಡೀಬೇಕಾಗಿದ್ದಂತಹ ಶಿವಾಜಿ ಮಹಾರಾಜರ ಒಂದು ಕಂಚಿನ ಪ್ರತಿಮೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಭಾಷಣಕಾರರಾಗಿ ಶ್ರೀಕಾಂತ್ ಶೆಟ್ಟಿ ಅವರು ಆಗಮಿಸಬೇಕಾಗಿತ್ತು. ಈ ಒಂದು ವಿಚಾರ ತಿಳಿಸಿದಂತೆ ಪೊಲೀಸ್ ಇಲಾಖೆ ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಶಿಫಾರಸು ಮಾಡಿರುವಂತದ್ದು. 3 ತಿಂಗಳ ಕಾಲ ಇವರಿಗೆ. ಮಂಜುನಾಥ್ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ. ಸ್ವತಃ ಮಾತನಾಡೋದಕ್ಕೆ ಶ್ರೀಕಾಂತ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ತಾವು ಮಾಡ್ತಾ ಇರುವಂತ ಆರೋಪ ಇದು ಜಿಲ್ಲಾಡಳಿತದ ನಿರ್ಧಾರ ಅಲ್ಲ, ಸರ್ಕಾರದ ಪ್ರಾಯೋಜಿತ ನಿರ್ಧಾರ ಅಂತ ಈ ನೋಟಿಸ್ ಕೊಟ್ಟಿರುವಂತದ್ದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಜಿಲ್ಲಾಡಳಿತ ಆ ವ್ಯಾಪ್ತಿಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನನ್ನ ಜಿಲ್ಲೆಗೆ ಬರಬಾರದು ಅಂತ ಆದೇಶವನ್ನು ಮಾಡಿದೆ. ಆದರೆ ನಾನು ಬಹುಶಃ ಇವರಿಗೆ ಒಂದು 2,000ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಎಲ್ಲೂ ಕೂಡ ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತ ಅಥವಾ ಯಾವುದೇ ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಸೃಷ್ಟಿಸುವಂತ ಕೆಲಸವನ್ನ ನಾನು ಎಲ್ಲೂ ಕೂಡ ಮಾಡಿಲ್ಲ. ನಮ್ಮ ಕೆಲಸ ಏನಿದ್ರು ಕೂಡ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಪರವಾಗಿ ಒಂದಷ್ಟು ವಿಚಾರ ಪ್ರಚಾರಗಳನ್ನು ಮಾಡ್ತೀವಿ. ಅದು ಬಿಟ್ರೆ ಎಲ್ಲೂ ಕೂಡ ಕೋಮು ಭಾವನೆಗಳನ್ನ ಉದ್ರೇಕಗೊಳಿಸುವಂತ ಕೆಲಸವನ್ನ ನಾವೆಲ್ಲೂ ಕೂಡ ಮಾಡಿಲ್ಲ. ಆದ್ರೆ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದು ವ್ಯವಸ್ಥಿತವಾಗಿ ನಮ್ಮನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ಸಮಯದಿಂದ ಕರಾವಳಿ ಭಾಗದಲ್ಲಿ ಹೇಗೆ ನಮ್ಮ ಕಾರ್ಯಕರ್ತರನ್ನ ಒಂದು ರೀತಿಯಲ್ಲಿ ಅವರ ಮೇಲೆ ಗುಂಡಾ ಕಾಯ್ದೆಯನ್ನ ಹಾಕುವಂಥದ್ದು, ರೌಡಿ ಶೀಟರ್ ಕರೆಯುವಂಥದ್ದು, ಗಡಿಪಾರು ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಅಂಗವಾಗಿ ನನ್ನನ್ನು ಕೂಡ ಈಗ ಬಾಗಲಕೋಟೆ ಜಿಲ್ಲೆಗೆ ಬರಬಾರದು ಅಂತ ಆದೇಶವನ್ನು ಮಾಡಿದ್ದಾರೆ.
ಆದರೆ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ತೆರವು ಮಾಡಿ ಬಾಗಲಕೋಟೆಯಲ್ಲೇ ನಾವು ಮತ್ತೊಮ್ಮೆ ನಮ್ಮ ಏನು ಮಾತನಾಡುವಂತಹ ನಮ್ಮ ವಿಚಾರವನ್ನು ವ್ಯಕ್ತಪಡಿಸುವಂತಹ ಹಕ್ಕಿಯಲ್ಲಿದೆ ಅದನ್ನು ನಾವು ಅಲ್ಲಿಯ ಜಿಲ್ಲಾಡಳಿತಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಓಕೆ. ಈಗ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಐ ಥಿಂಕ್ ಉಡುಪಿಗೆ ನಿರ್ಬಂಧವನ್ನ ಹೇರಲಾಗಿತ್ತು ಅಂತ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಈಗ ತಮ್ಮ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರಕರಣಗಳು ಆಗಿಲ್ಲ. ಮೇ ಬಿ ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ನಿರ್ಬಂಧ ತಮ್ಮ ಮೇಲೆ ಅಂತ? ನನಗೆ ನೋಟಿಸ್ ಜಾರಿ ಮಾಡಿದಂತಹ ಅಧಿಕಾರಿ ಅವರು ಒಂದು 3-4 ಪ್ರಕರಣಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಪ್ರಕರಣ, ನಾನು ಆಗ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾಗ ಒಬ್ರು ಸುಳ್ಳು ಪ್ರಕರಣವನ್ನ ನನ್ನ ಮೇಲೆ ದಾಖಲಿಸಿದ್ರು, ಮತಾಂತರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಸುಳ್ಳು ದೂರು ಅಂತ ಹೇಳಿ ಅದನ್ನ ಪೊಲೀಸ್ನವರೇ ಅದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ. ಆ ಕೇಸನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾವುದೋ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀನಿ, ಅದನ್ನ ಆಯೋಜನೆ ಮಾಡಿದ್ದೀನಿ ಅಂತ ಹೇಳಿ ಅದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ನನ್ನನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ಭಾಷಣಕ್ಕೆ ನನ್ನನ್ನ ಕರೆಯದ ಹಾಗೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮ ನಡೀಬಾರದು ಅನ್ನುವಂಥ ಪಿತೂರಿಯನ್ನು ಮಾಡಿದ್ದಾರೆ. ಬಹುಶಃ ಜಿಲ್ಲಾಡಳಿತ ಮಾಡಿರುವಂತಹ ಈ ನಿರ್ಧಾರ ಏನಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಮತ್ತು ಇದನ್ನ ನಾವು ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆ ಮಾಡುವವರಿದ್ದೇವೆ ಮತ್ತು ಖಂಡಿತವಾಗಿ ಕೂಡ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ನ್ಯಾಯ ಸಿಗತ್ತೆ ಅನ್ನುವಂಥ ನಂಬಿಕೆ ಇದೆ. ಶ್ರೀಕಾಂತ್ ಶೆಟ್ಟಿ ಅವರೇ, ನಾಳೆನೇ ಕಾರ್ಯಕ್ರಮ ಇರೋದು, ನಿಯೋಜನೆ ಆಗಿರೋದು. ತಾವು ಕೋರ್ಟ್ಗೆ ಏನು ಮನವರಿಕೆ ಮಾಡಿಕೊಡ್ತೀರಿ? ಯಾವ ಅಂಶಗಳನ್ನ ತಿಳಿಸ್ತೀರಿ? ಇಲ್ಲ, ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಇದೆ. ಆದ್ರೆ ಉದ್ದೇಶಪೂರ್ವಕವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಬಾರದು ಅನ್ನುವಂತಹ ಉದ್ದೇಶದಿಂದ ನಿನ್ನೆ ಆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನಿಜವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ನ್ಯಾಯಾಲಯದಿಂದ ಯಾರನ್ನು ಕೂಡ ವಂಚಿತ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಹೋಗುವಂಥದ್ದು ನಮ್ಮದು ಹಕ್ಕು. ಅದನ್ನ ಕೂಡ ಕಸಿದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಟ್ ಇದಕ್ಕೆ ನಾವು ನ್ಯಾಯಾಲಯದಲ್ಲಿ ಉತ್ತರವನ್ನು ಕೊಡ್ತೀವಿ. ಓಕೆ. ಶ್ರೀಕಾಂತ್ ಶೆಟ್ಟಿ ಅವರೇ, ಏನ್ ಅನ್ಸುತ್ತೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ? ಒಂದ್ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಟಾರ್ಟ್ ಆಯಿತು ಮಂಗಳೂರು ಭಾಗದಲ್ಲಿ. ಇತ್ತೀಚೆಗೆ ಪ್ರಮೋದ್ ಮುತಾಲಿಕ್ ಅವರಿಗೆ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನಿರ್ಬಂಧ, ಅದಾದ್ಮೇಲೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಿರ್ಬಂಧ, ಅದಾದ್ಮೇಲೆ ತಮಗೂ ಈಗ ನಿರ್ಬಂಧ. ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ ವ್ಯವಸ್ಥೆ ಬಗ್ಗೆ? ನೋಡಿ, ಕರಾವಳಿ ಮಂಗಳೂರಿನ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಇದಕ್ಕಾಗಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಅಶಾಂತಿ, ಘರ್ಷಣೆ ಇದೆಲ್ಲ ನಡೆದಿದೆ. ಹಾಗಾಗಿ ನಾನು ಮತ್ತೆ ಆ ವಿಷಯವನ್ನು ಕೆದಕೋದಕ್ಕೆ ಹೋಗೋದಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು ಅಥವಾ ಇನ್ನೂ ಅನೇಕ ಜನ ಹಿಂದೂ ನಾಯಕರು ಎಲ್ಲೆಲ್ಲಿ ಹೋಗಿ ಭಾಷಣವನ್ನು ಮಾಡ್ತಾರೆ, ಅವರಿಗೆ ವ್ಯವಸ್ಥಿತವಾಗಿ ಈ ರೀತಿಯ ಕಿರುಕುಳಗಳನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಚಕ್ರವರ್ತಿ ಅವರ ಮೇಲೆ ಇಡೀ ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಿವೆ ಅನ್ನೋದನ್ನ ವರದಿಯನ್ನ ಒಂದು ಗೃಹ ಇಲಾಖೆಗೆ ತರಿಸ್ಕೊಳ್ತದೆ ಅಂತಾದ್ರೆ ಇವರ ಉದ್ದೇಶ ಏನು? ಹಾಗಾದ್ರೆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಈ ರಾಜಕಾರಣಿಗಳ ಸೂಚನೆಯ ಮೇರೆಗೆ ಕಾಂಗ್ರೆಸ್ಸಿನ ರಾಜಕಾರಣಿಗಳು, ಅದರಲ್ಲೂ ಕೂಡ ಕಾಂಗ್ರೆಸ್ಸಿನಲ್ಲಿ ಒಂದಷ್ಟು ಜನ ಈ ಬಲಪಂಥೀಯ ಏನು ಹಿಂದೂ ಪರವಾದಂತಹ ಸಂಘಟನೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದಲೇ ಕೆಲವೊಂದಿಷ್ಟು ಜನ ಅದಕ್ಕಾಗಿ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸೂಚನೆ ಮೇರೆಗೆ ಈ ಎಲ್ಲ ಕೆಲಸಗಳು ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ಟಿ ಅವರೇ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು, ನ್ಯೂಸ್ 18 ಜೊತೆ ಮಾತನಾಡಿ. ಶ್ರೀಕಾಂತ್ ಶೆಟ್ಟಿ ಅವರಿಗೆ ಬಾಗಲಕೋಟೆಗೆ ತೆರಳುವುದಕ್ಕೆ ನಿರ್ಬಂಧ ವಿಧಿಸಿರೋ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲಾಡಳಿತದ ಈ ಕ್ರಮವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸರಿಯಾಗಿದೆ ಅಂತ. ಯಾವ ಭಾಷಣಕಾರರನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳಿದ ಹೆಬ್ಬಾಳ್ಕರ್. ಭಾಷಣ ವಿಷಯಾಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರದು. ವಿಷ ಬೀಜ ಬಿತ್ತಿ ಸಮಾಜ ಒಡೆಯುವವರ ವಿರುದ್ಧ ಮಾತ್ರ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲಾಡಳಿತವೂ ಕೂಡ ಅದನ್ನೇ ಮಾಡಿದೆ ಅಂತ ಆ ನೋಟಿಸ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಹಿಂದಿನ ಭಾಷಣಗಳನ್ನ ತೆಗೆದು ನೋಡ್ಬೇಕು, ಅಂದ್ರೆ ಗೊತ್ತಾಗತ್ತೆ ಅವರ ಭಾಷಣದ ವೈಖರಿ ಯಾವ ರೀತಿಯಾಗಿರುತ್ತೆ ಅಂತ ಮಾತನಾಡಿರೋದು ಸಚಿವೆ ಹೆಬ್ಬಾಳ್ಕರ್. ಯಾವ ವಾಗ್ಮಿಗಳನ್ನಾಗಲಿ ಯಾವ ಭಾಷಣಕಾರನನ್ನಾಗಲಿ ನಾವು ಟಾರ್ಗೆಟ್ ಮಾಡೋದಿಲ್ಲ. ಭಾಷಣ ವಿಷಯ ಆಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರ್ದು. ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸಬಾರ್ದು. ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇನೆ.
ನೋಡಿ, ಅವರು ಮಾಡಿದಂಥ ಹಿಂದಿನ ಭಾಷಣಗಳನ್ನು ತೆಗೆದು ನೋಡಿದಾಗ ತಮಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಮಾಡಿದಂಥ 3 ತಿಂಗಳಲ್ಲಿ ಮಾಡಿದಂಥ ಅವ್ರ ಭಾಷಣಗಳನ್ನು ನೋಡಿ ಆಮೇಲೆ ನೀವೇ ನನಗೆ ಉತ್ತರ ಕೊಡ್ತೀರೋ. ಯಾವ ವಾಗ್ಮಿಗಳನ್ನಾಗಲಿ ಮೊನ್ನೆ KR ಪುರಂದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಾಲಕ ಸಾವನ್ನಪ್ಪಿ ಈಗ 24 ಗಂಟೆ ಕಳೆದು 24 ಗಂಟೆ ಕಳೆದ್ರೂ ಕೂಡ ಮರಣೋತ್ತರ ಪರೀಕ್ಷೆ ಇನ್ನೂ ಆಗಿಲ್ಲ. ನಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹಿಡಿದಂತ ಮತ್ತೊಂದು ಕೈಗನ್ನಡಿ. ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ PSI. ಇನ್ನೂ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಮೆಮೊ ನೀಡಿದ ಪೊಲೀಸರು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿ KR ಪುರ ಪೊಲೀಸರು ಅಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡೋದಕ್ಕೆ PSI ಅವರು ಈಗ ಬಂದಿದ್ದಾರೆ. ನಿನ್ನೆ 12 ಗಂಟೆ ಸುಮಾರಿಗೆ ಬಾಲಕ ಮೃತಪಟ್ಟಿದ್ದ. ಮಧ್ಯಾಹ್ನ 1 ಗಂಟೆ ಆಸುಪಾಸಿಗೆ ಆಲ್ಮೋಸ್ಟ್ ಇಲ್ಲಿಗೆ 24 ಗಂಟೆಗಿಂತ ಹೆಚ್ಚು ಕಾಲ ಆಯಿತು. 24 ಗಂಟೆ ಕಳೆದ್ರೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಟ್ಟಿಲ್ಲ ಪೊಲೀಸರು. ಪ್ರಕರಣ ದಾಖಲಿಸದೆ ಪೊಲೀಸರ ಕಾಲಹರಣ. ನಿನ್ನೆ ಸಂಜೆ ಬಾಲಕನ ತಾಯಿಯಿಂದ ದೂರು ಕೊಡಲಾಗಿದೆ. ಸಂಬಂಧಪಟ್ಟಂಗೆ ದೂರನ್ನ ಪಡೆದು ಈಗ FIR ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. FIR ದಾಖಲಾಗಿ 18 ಗಂಟೆ ಕಳೆದಿದೆ. ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ 10 ವರ್ಷದ ಬಾಲಕ ಅನಂತ್ ಪೊರಕೆಯನ್ನ ಮನೆ ಮೇಲಿಂದ ಬಿಸಾಕೋಕೆ ಹೋಗಿ ಹೈ ಟೆನ್ಷನ್ ವೈರ್ಗೆ ಆ ಪೊರಕೆ ಟಚ್ ಆಗಿ ಇಡೀ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಆ ಬಾಲಕ 90% ಸುಟ್ಟ ಗಾಯಗಳಿಂದ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿಜಕ್ಕೂ ಕೂಡ ನಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿತನಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಇದು ಈ ಒಂದು ಪ್ರಕರಣದಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ವಿಳಂಬ ಮಾಡೋ ಕೆಲಸಗಳನ್ನು ಮಾಡೋದಿಲ್ಲ. ಹಾಗಾಗಿನೇ ಇಂಥ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇರೋದು. ಖಂಡಿತ ಅರುಣ್, ಈಗಾಗಲೇ ಈ ಒಂದು ಘಟನೆ ಬಗ್ಗೆ ಏನು ಕೂಡ ನಿನ್ನೆ ಬಾಲಕ ಸುಮಾರು 12 ಗಂಟೆ ಸುಮಾರಿಗೆ ಮೃತಪಟ್ಟಿರ್ತಾನೆ. ಆದ್ರೂ ಕೂಡ ಪೊಲೀಸರು ತಡವಾಗಿ ಅಂದ್ರೆ ನಿನ್ನೆ ರಾತ್ರಿ ದೂರನ್ನ ದಾಖಲು ಮಾಡ್ಕೊಂಡು ಒಂದು FIR ಕೂಡ ದಾಖಲು ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಇನ್ನು ಮರಣೋತ್ತರ ಪರೀಕ್ಷೆ ಆಗಿರೋದಿಲ್ಲ. ಅಲ್ಲಿ ಆಕೆ ಏನು ಆ ಬಾಲಕರ ತಾಯಿ ಮಾತ್ರ ಇರ್ತಾರೆ. ಆಕೆ ಆ ಒಂದು ಬಾಲಕರನ್ನ ಮೃತದೇಹವನ್ನ ಕೊಡಿ ನಾನು ತೆಗೆದುಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೃತದೇಹವನ್ನು ಕೂಡ ಹ್ಯಾಂಡ್ ಓವರ್ ಮಾಡಿರೋದಿಲ್ಲ. ಸದ್ಯ ಇದ್ರ ಬಗ್ಗೆ ಸಾಕಷ್ಟು ಏನು ಬೇರೆ ಬೇರೆ ಸಂಘಟನೆಗಳು ಕೂಡ ಒಂದು ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೆ ತರ್ತಾರೆ. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆನ ನಡೆಸಿ ಆ ಮೃತದೇಹವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ. ಆದ್ರೆ ಈಗ ಮಧ್ಯಾಹ್ನ ಸುಮಾರು 3:30 ಸುಮಾರಿಗೆ ಈಗ KR ಪುರ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿರೋದು. ಮಗನ ಮೃತದೇಹವನ್ನ ಐಡೆಂಟಿಫೈ ಮಾಡಿದ ತಾಯಿ ಕೂಡ ಇಲ್ಲೇ ಅಸ್ವಸ್ಥರಾಗಿ ಕುಸಿದು ಬಿದ್ದಿರೋದು. ಏನು ನಿನ್ನೆ ಸುಮಾರು 12 ಗಂಟೆ ಸುಮಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಾಲಕ ಒಂದು ಚಿಕಿತ್ಸೆ ಫಲಿಸದೆ ಒಂದು ಸಾವನ್ನಪ್ಪಿದ್ದಾನೆ. ಸದ್ಯ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮಧ್ಯಾಹ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸೋಕೋ ತಂಡದಿಂದಲೂ ಕೂಡ ಒಂದು ಕರೆಂಟ್ ಶಾಕ್ ಹೊಡೆದಂತ ಒಂದು ಸ್ಥಳ ಏನಿದೆ ಅದನ್ನ ಮಹಾಜರು ಮಾಡಿ ಅಲ್ಲಿ ಯಾವ ರೀತಿ ಘಟನೆ ಆಯಿತು ಮತ್ತೆ ಘಟನೆಗೆ ಕಾರಣ ಏನು, ಬಿಲ್ಡಿಂಗ್ ಮತ್ತೆ ಆ ಒಂದು ವಿದ್ಯುತ್ ತಂತಿ ಹಾದು ಹೋಗಿರುವಂತ ಒಂದು ಅಂತರ ಏನಿದೆ ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡಿರೋದು. ಆದ್ರೆ ಈ ಒಂದು ನಿರ್ಲಕ್ಷ್ಯ ಮತ್ತೆ ಈ ಒಂದು ಸಾವಿಗೆ ನೇರ ಕಾರಣ ಯಾರು ಮತ್ತೆ ಯಾಕೆ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಯಾರು ಕೂಡ ತಮ್ಮ ಜವಾಬ್ದಾರಿಯನ್ನ ಒತ್ಕೊಳ್ಳೋದಕ್ಕೆ ಯಾರು ಕೂಡ ಸಿದ್ಧರಿಲ್ಲ. ಸದ್ಯ ಇದ್ರ ಬಗ್ಗೆ ಒಂದು FIR ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಈಗ ಆರಂಭ ಮಾಡಿದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಲ್ಲಿ ರೈತರಿಗೆ ಬೆಣ್ಣೆಹಳ್ಳ ಸಂಕಷ್ಟ ತಂದಿದೆ. ಮಳೆ ಬಂತಂದ್ರೆ ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುತ್ತೆ. ಬೆಣ್ಣೆಹಳ್ಳಕ್ಕೆ ತುಪ್ಪರಿ ಹಳ್ಳ ಸೇರಿ 56 ಹಳ್ಳಿಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಹಳ್ಳದ ಹೂಳು ಎತ್ತುವುದಕ್ಕೆ ರೈತರು ಆಗ್ರಹ ಮಾಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿಗೆ ಬಂದಿದ್ದೀನಿ. ಇಲ್ಲಿ ಹರಿಯುವಂತಹ ಬೆಣ್ಣೆ ನದಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುವಂತಹದ್ದು.
ಎಲ್ಲರೂ ಕೂಡ ಅಷ್ಟೇ ಸಾಲ ಸೂಲ ಮಾಡಿಕೊಂಡು ಕೃಷಿಯನ್ನು ನಂಬ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಹಳ್ಳದಿಂದ ಬರುವಂತಹ ನೀರು ಸಂಪೂರ್ಣವಾಗಿ ಕೃಷಿಯನ್ನು ಹಾಳು ಮಾಡ್ತಾ ಇದೆ. ಇನ್ನೇನು ಮುಂಗಾರು ಕೂಡ ಅಷ್ಟೇ ಶುರುವಾಯಿತು. ಈ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಈ ಭಾಗದ ಜನರು ಎದುರಿಸ್ತಿದ್ದಾರೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಖುದ್ದು ಸ್ಥಳೀಯರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಬೆಣ್ಣೆ ಹಳ್ಳ, ಈ ಹಳ್ಳದಿಂದಾಗಿ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ, ಅದು ಕೂಡ ಅಷ್ಟೇ ಮಳೆಗಾಲದ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಉಂಟಾಗ್ತಿದೆ ಅಂತ? ಸರ್, ಏನಾಗ್ತಾ ಇದೆ, ಬೆಣ್ಣೆ ಹಳ್ಳ ಅಂತಂದ್ರೆ ಕೇವಲ ಬರೀ ಹಳ್ಳ ಇಲ್ಲ ಸರ್, ನದಿ ಟೈಪ್ ಬರ್ತದೆ. ಏನು ನದಿ ನೀರು ಯಾವ ರೀತಿ ಬರುತ್ತೆ, ಪ್ರವಾಹ ರೀತಿ ಆ ರೀತಿನೇ ಬರ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ಈ ಬೆಣ್ಣೆ ಹಳ್ಳ ಬರೋದು ನಮ್ದು ಸಿಗ್ಗಾಂವ್ ತಾಲೂಕಲ್ಲಿ ಹುಟ್ಟುಕೊಂಡು ಅಪ್ ಟು ಈಗ ಕುಂದಗೋಳ, ಹುಬ್ಳಿ, ನವಲಗುಂದ, ನರಗುಂದ ಮತ್ತು ಗದಗ ತಾಲೂಕಿನ ರೋಣ, ಈ ತಾಲೂಕುಗಳಿಗೆ ಬಹಳಷ್ಟು ಪ್ರವಾಹ ಆಗ್ತಾ ಇದೆ. ಕೇವಲ ಬರೇ ಮನೆಗಳಿಗೆಲ್ಲ, ರೈತರ ಜಮೀನುಗಳು ಸಹಿತ ಇವತ್ತು ನಾವು ಬೆಳೆದಂತ ರೈತರು ಏನು ಈ ದೇಶದ ಬೆನ್ನೆಲುಬು ಅಂತಾರೆ ರೈತ. ಬಟ್ ರೈತ ಏನ್ ಮಾಡ್ತಾರೆ, ಸಾಲ ಸೂಲ ಮಾಡಿ ಇವತ್ತು ಅಲ್ಲಿ ಏನು ಹೆಸರು ಬೆಳೆಯನ್ನ ಅಲ್ಲಿ ಹೆಸರನ್ನು ಬಿತ್ತಿದ್ರು ಸಹಿತ ಇವತ್ತು ಅದು ಬೆಣ್ಣೆಳ ಪ್ರವಾಹದಿಂದ ಎಲ್ಲವೂ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹೀಗಾಗಿ ಇವತ್ತು ರೈತ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾನೆ. ಆ ರೀತಿ ಆಮೇಲೆ ಸಾವಿರಾರು ಎಕರೆಯಿಂದ ಹೋಗ್ತಾ ಇದೆ. ಮತ್ತು ಇಲ್ಲಿ ಏನು ಬೆಣ್ಣೆಳದಲ್ಲಿ ಬರುವಂತ ಅಕ್ಕಪಕ್ಕ ಬರುವಂತ ಮನೆಗಳು ಸಹಿತ ಇವತ್ತು ಜಲಾವೃತ ಆಗ್ತದೆ. ಈ ಮನೆಗಳು ಬಿದ್ದು ಅವರು ಕುಟುಂಬಗಳು ಸಹಿತ ಇವತ್ತು ಬೀದಿ ಪಾಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಬೇಕಾಗಿದೆ ಅಂತಂದ್ರೆ ಅದರಿಂದ ಒಂದು ತಡೆಗೋಡೆ ಹಾಕ್ಬೇಕಾಗ್ತದೆ. ಹಳ್ಳನ್ನ ಹೂಳೆತ್ತಿ ಅದನ್ನ ಸೈಡ್ ಹಾಕಿ ಎಲ್ಲಿ ಗ್ರಾಮಗಳು ಬರ್ತಾವ ಅಲ್ಲಿ ತಡೆಗೋಡೆ ಮಾಡೋದ್ರಿಂದ ಈ ಪ್ರವಾಹನ ತಡೆಗಟ್ಟಬಹುದು. ಇದಕ್ಕೆ ಸರ್ಕಾರ ಮುಂದಾಗಬೇಕು. ಈಗ ಜಿಲ್ಲಾಧಿಕಾರಿಗಳು 56 ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. 56 ಹಳ್ಳಿಗಳಲ್ಲಿ ಈಗಾಗಲೇ ಎಷ್ಟು ಮನೆಗಳು ಈ ಒಂದು ಪ್ರವಾಹದಿಂದ ನಷ್ಟ ಅನುಭವಿಸಿದೆ ಅಂತ? ನಮ್ಮಲ್ಲಿ ಒಂದು 1500 ಮನೆಗಳು, ಅದ್ರಾಗ ಒಂದು 100 ಮನೆಗಳು ಪೂರ ಪ್ಲಾಟ್ ತಳಗ್ರಿ. ಇಲ್ಲಿ ಅವಷ್ಟು ನೀರಾಗ ನಿಂತು ಬಿಟ್ಟಾವ್ರಿ. ಏನು ಒಲಿ ಹೊಡಾಕ ಬರ್ಲಂಗೈತಿ ಪರಿಸ್ಥಿತಿ. ಎಲ್ಲ ಹೊರಗಡೆನೆ ಅಸ್ವಸ್ಥ ಆಗತ್ತೆ ಅವ್ರ ಜೀವನ ರೀ. ಆಣೆ ಅಂತ ಶಾಲೆ ಇದೆ. ಈ ಶಾಲೆಯಿಂದ ಸ್ಕೂಲ್ ಕಲಿಯುವಂಥ ವಿಶೇಷ ಇದು ನೀರು ನಿಂತು ಬಿಡತ್ತೆ. ಹುಡುಗರಿಗೆ ತೊಂದರೆ ಆಗ್ಬಿಟ್ಟೈತಿ. ಹುಡುಗರಿಗೆ ಯಾರಿಗೆ ಶಾಲೆಗೆ ಹುಡುಗರಿಗೆ ಅವ್ರಿಗೆ ತೊಂದರೆ. ಆನಂತರ ಈಗ ರೈತರಿಗೆ ಎಲ್ಲ ಪೀಕ್ ನಾಶ. ಈ ಹೆಸರು ಬಿತ್ತಲಿ, ಉದ್ದಾರ ಬಿತ್ತಲಿ, ಹತ್ತಿರ ಹಾಕ್ಲಿ, ಗೊಂಜಾಳ ಹಾಕ್ಲಿ, ಎಲ್ಲ ರೈತರು ಏನೇನೂ ವಿಶೇಷ ಲಾಭ ಸಲ ಹೋಗಲ್ಲ. ಸಂಕಟನೇ ಇದು ಸಂಕಟ ರೈತರಿಗೆ ಸಂಕಟ. ಸುಮಾರು ಎಷ್ಟು ಎಕರೆ ಈ ಒಂದು ಬೆಣ್ಣೆ ಹಳ್ಳದ ಪ್ರವಾಹದಿಂದ ಇದುವರೆಗೂ ಹಾಳಾಗಿರುವಂತದ್ದು? ಸುಮಾರು ಒಂದು 100 ಹೆಕ್ಟರ್ ಆಗಿರ್ಬೋದು ಸರ್. ಭಾಳ ಲಾಸ್ ಆಗೈತೆ ಸರ್. ಎಲ್ಲ ಹೆಸರು ಬಿತ್ತಿದ್ರು ರೈತರು, ಸಾಲ ಸೂಲ ಮಾಡಿ ಎಲ್ಲ ರೈತರು ಎಲ್ಲ ಹೆಸರು ಹಾಕಿದ್ರು ಕರೆ. ಆದ್ರೆ ಅದ್ರ ಏನು ಪ್ರಯೋಜನ ಆಗಲಿಲ್ಲ ಸರ್. ಕಂಟಿನ್ಯೂ ನೀರು ಹರಿದೋಗೈತೆ ಸರ್. 5-6 ದಿನ ಕಂಟಿನ್ಯೂ ನೀರು ಹರಿದೋಗೈತೆ ಸರ್. ಮತ್ತೆ ಈ ತರ ಆದ್ರೆ ಮತ್ತೆ ರೈತರಿಗೆ ಭಾಳ ತೊಂದರೆ ಆಗುತ್ತೆ ಸರ್. ಈ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತ ಪ್ರತಿಯೊಂದು ನೀರು ಕೂಡ ಬೆಣ್ಣೆ ಹಳ್ಳದ ಮುಖಾಂತರವಾಗಿ ಹಾದು ಹೋಗುತ್ತಂತಲ್ಲ. ಜಸ್ಟ್ ಒಂದು ದಿನ ಮಳೆ ಬಿತ್ತು ಅಂತಂದ್ರೆ 100 ಎಕರೆ ಕೃಷಿ ಭೂಮಿ ಹಾಳಾಗ್ತಿದೆಯಂತಲ್ಲ. ಇದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಯಾಕೆ ಸಿಗ್ತಿಲ್ಲ ಅಂತ? ಪರಿಹಾರ ಅಂತಂದರೆ ಎಲ್ಲ ತಹಸೀಲ್ದಾರ್ ಬರ್ತಾರೆ, DC ಅವ್ರು ಬರ್ತಾರೆ ಸರ್, ನೋಡ್ತಾರೆ, ಹೋಗ್ತಾರೆ, ಪರಿಹಾರ ಮಾಡ್ತೀವಿ ಅಂತ ಹೇಳಿ. ಇದುವರೆಗೆ ಯಾವುದೇ ರೀತಿ ಪರಿಹಾರ ಮಾಡಿಲ್ಲ ಅವರು. ಇದರಿಂದ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಯಾವ ರೀತಿ ಅಂದರೆ ಬೆಳೆಸಾಲ ತೊಗೊಂಡಿರ್ತಾರೆ ಸರ್ ಪ್ರತಿ ವರ್ಷ ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಅವನ್ನ ಪ್ರತಿ ವರ್ಷ ಬೆಳೆ ಸಾಲ ಕಟ್ಟಬಾಗಿರ್ತೈತಿ. ಮುಂಗಾರಿ ಪೀಕ್ ಬಂದರೆ ಅವ್ರಿಗೆ ಕಟ್ಟಾಕ ರೈತರಿಗೆ ದುಡ್ಡು ಬರುತ್ತೆ ಸರ್. ಹಿಂಗಾಗಿ ಮುಂಗಾರಿ ಅಮೌಂಟ್ ಕಟ್ಟಾಕ ಸಹಿತ ಅವ್ರಿಗೆ ದುಡ್ಡು ಇಲ್ದಂಗೆ ಆಗೈತೆ ಸರ್. ಅದರಿಂದ ಇದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಅದಕ್ಕೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೇವೆ ಸರ್. ಸರ್, ಈಗ ಅವ್ರು ಹೇಳ್ತಾ ಇದ್ರು ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ನಾವು ಸಾಲ ಮಾಡಬೇಕು, ಸಾಲ ಮಾಡಿಕೊಂಡು ಬೆಳೆನ ಬೆಳೆಯುವಂಥದ್ದು. ಎಲ್ಲೋ ಒಂದು ಕಡೆ ನಾವು ಸಾಲನೂ ತೀರ್ಸೋಕ್ಕಾಗಲ್ಲ, ಈ ಕಡೆ ಬೆಳೆನೂ ಕೂಡ ಹಾಕಿರುವಂಥದ್ದು ಕೈಗೆ ಬರುವಂಥ ಟೈಮ್ನಲ್ಲಿ ಈ ರೀತಿಯಾದಂಥ ಅನಾಹುತಗಳಾಗ್ತಾ ಇದೆ ಅಂತೇಳಿ. ಇದು ಈಗ ನಮಗೆ ಸುಮಾರು 70 ವರ್ಷ ನಾವು ಹಿಂದಿನಿಂದನೇ ಇದನ್ನೇ ನೋಡ್ತಾ ಇದ್ದೇವೆ ರೀ. ಈಗ ನಾವು ಪಡೇಶ್ವರ ಹೋಗ್ಬೇಕಂತಂದರೆ ಪಡೇಶ್ವರ ಮುಂದೆ ಶಾನವಾಡ, ಹಾಳು ಕುಸುಗಲ್ಲ, ಹಿಂಗೆ 8 ಗ್ರಾಮಗಳ ಜೋಡಣೆ ಐತಿ ಇದು ರಸ್ತೆ. ಆ ಫೂಲ ಯಾವಾಗಲೂ ಮಳೆ ಬಂದ ತಕ್ಷಣ ಕಟ್ಟಾಗಿ 2 ದಿವಸ 3 ದಿವಸದಿಂದ ನಾವು ನಡುಗಡ್ಡೆ ಆಗಿಬಿಡ್ತೇವೆ. ಯಾರೋ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದರೆ ವೃದ್ಧರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೂ ಭಾಳ ತೊಂದರೆ ಆಗ್ತೈತೆ ರೀ. ಮತ್ತು ಸ್ಕೂಲಿಗೆ ಮಕ್ಕಳು ಹೋಗ್ಬೇಕಾದ್ರೂ ಆಗೋದೇ ಇಲ್ಲ, ಹೋಗೋದೆ ನಡುಗಡ್ಡೆ ಆಗಿಬಿಡ್ತೈತಿ. ಏನೋ ಪೇಷಂಟ್ ಆದರೆ ಅಂದರೆ ಅಲ್ಲಿ ನಾವು ಯಾವುದೇ ವೈದ್ಯಕೀಯ ಸೌಲಭ್ಯನೂ ಸಿಗೋದಿಲ್ಲ, ಏನೂ ಆಗೋದಿಲ್ಲ. ನಾವು ಯಾವ ಕಡೆಯಿಂದನೂ ಹೋಗೋಕೆ ಬರೋಂಗಿಲ್ಲ. ಪಡೇಸೂರು ಶಾನವಾಡ ಗ್ರಾಮದವ್ರಂತೂ ಎಲ್ಲಿ ಹೋಗಲಿಕ್ಕೆ ಬರೋದಿಲ್ಲ. ಹಿಂಗಾಗಿ ಇದು ಆಗ್ತೈತಿ. ಮತ್ತು ಸುಮಾರು ಪ್ರತಿ ವರ್ಷ ನಾವು ಈ ಬೆಣ್ಣೆಹಳ್ಳ ಬೆಲ್ಟ್ ಏನು ಇದೆ ಅಲ್ರಿ, ಅದು ಹುಟ್ಟಿ ಇಲ್ಲಿ ಒಂದು 100 ಕಿಲೋಮೀಟ್ರ್ವರೆಗೆ ಇದೆ. ಅದು 100 ಕಿಲೋಮೀಟ್ರ್ ಹರಿದಿದೆ ಅಲ್ಲ, ಅದು ಸುಮಾರು
500 ಹೆಕ್ಟರ್ ಜಮೀನಿದೆ ಅದಕ್ಕೆ ಹೊಂದ್ಕೊಂಡು ಬೆಣ್ಣೆಹಳ್ಳಕ್ಕೆ ಹೊಂದ್ಕೊಂಡೆ ಪ್ರತಿ ಸಲ ಅದು ಲುಕ್ಷಣ ಆಗೇ ಆಗ್ತೈತಿ. ಈಗ ಒಟ್ಟು ಈಗ ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 56 ಹಳ್ಳಿಗಳನ್ನು ಗುರುತು ಮಾಡಿರುವಂಥದ್ದು. ಒಂದು ವೇಳೆ ಆ ಬೆಣ್ಣೆ ಹಳ್ಳದಿಂದ ಏನಾದರೂ ಪ್ರವಾಹದ ರೀತಿ ಬಂತು ಅಂದರೆ ಇಷ್ಟು ಹಳ್ಳಿಗಳು ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಯಾಕಂದ್ರೆ ಸುಮಾರು ವರ್ಷಗಳಿಂದ ಆಗ್ತಿರುವಂಥ ಸಮಸ್ಯೆ. ಯಾಕೆ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಹುಡುಕ್ತಿಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು? ಅವ್ರನ್ನ ಕೇಳ್ಬೇಕ್ರಿ, ಅದನ್ನ ಯಾಕೆ ಪರಿಹಾರ ಹುಡುಕ್ತಿಲ್ಲ ಅಲ್ಲ, ನೀವು ಕೇಳಿದಿರಾ ಹಿಂಗ್ ಸಮಸ್ಯೆ ಆಗ್ತಿದೆ ಅಂತ? ಪ್ರಯತ್ನ ಮಾಡೀವಿ, ಎಲ್ಲ ಈ ಶಾಸಕರಿಗೆ ಭೇಟಿಯಾಗೇವಿ, DC ಅವ್ರಿಗೆ ಭೇಟಿಯಾಗೇವಿ, ಪ್ರತಿಯೊಬ್ಬರಿಗೂ ಭೇಟಿಯಾಗೇವಿ, ಸರ್ಕಾರಿ ಅಧಿಕಾರಿಗಳಿಗೆ. ಅವು ಮಾಡ್ತೇವೆ ಅಂತಾರ ಮತ್ತು ಅದು ಯಥಾಸ್ಥಿತಿ ಹಿಂಗ ಮುಂದುವರ್ಕೊಂಡು ಬಂದೈತೆ ಅದು. ಈಗ ಅಮ್ಮ ಈಗ ಹೇಳ್ತಾ ಇದ್ರು, ಈ ಬೆಣ್ಣೆ ಹಳ್ಳದಿಂದ ಆಗುವಂತಹ ಅನಾಹುತಗಳೇನಾದರೂ ಆಯಿತು ಅಂತಂದರೆ ಜೀವನ ಹೇಗಿರುತ್ತೆ ಅನ್ನುವಂಥದ್ದು. ಯಾಕಂದರೆ ನೀವು ಸಾಲ ಮಾಡಿಕೊಂಡು ಬೆಳೆ ಹಾಕಿರ್ತೀರಾ, ಇನ್ನೇನು ಕೈಗೆ ಬರುವಂಥ ಟೈಮ್ನಲ್ಲಿ ಕೊಚ್ಕೊಂಡು ಹೋಯ್ತು ನೀರಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅಂತ. ನೋವು ಎಲ್ಲ ರಗಡ ಐತಿ ಬಿಡ್ರಿ, ನೋವು ಐತಿ. ಹಿಂದಕ್ಕೆ ನೀರಿನ ಹೋರಾಟದ ಸಂಬಂಧ ಎಲ್ಲ ಮಾಡ್ಯಾರ, ಯಾವ ಪರಿಹಾರ ಇಲ್ಲ ಏನಿಲ್ಲ. ಮನೆಗೆ ಹೋಗಿ ಕೊಡಿತು ಗೌರ್ಮೆಂಟ್, ನೋಡಿರ್ಯಾ ನೀವು? ಈ ನಮ್ಮ ಊರು ಹಾಳಾಗಿ ನೀರು ಎಲ್ಲ ತೇಲಾಡಿ ಎಲ್ಲ ಆಗೈತಿ. ಈಗ ನಿಮ್ಮ ಸಮಸ್ಯೆನ ನೀವು ಅಧಿಕಾರಿಗಳ ಗಮನಕ್ಕೆ ಹೋಗಿ ಕೇಳಿದೀರಾ ಹಿಂಗ ಆಗ್ತಿದೆ ಅಂತ ಹೇಳ್ಬಿಟ್ಟು? ಏನಂದ್ರಾಗ ಅವರು ಅಂತ? ಮಾಡ್ತೇವ್ರಿ ಅಮ್ಮಾರ, ಇಷ್ಟ ರೀ, ಮತ್ತೇನೈತಿ, ಅಷ್ಟ ಮನಿಗ್ ಬರ್ತೇವಿ ಕೇಳುದು. ದಿನ ಒಂದ್ ಹೆಣ್ಮಕ್ಳಿಗೆ ಅಡ್ಡಾಡಕ್ ಆಕತ್ರಿ. ತಿಂಗಳ 4,000 ರೂಪಾಯಿ ಬರೀ ಗುಳಿಗೆ ಔಷಧ ಬೇಕು ನಮ್ಗ. ಈ ನೀರಿನ ಸಂಬಂಧ ನೀರ್ ಹೊಕ್ಕ ಮನಿ ಹೊಕ್ಕ ಅಂತ ಹೊತ್ನ್ಯಾಗ ಮನಿ ಹೊಕ್ಕ ಹೊಡೆದಾಗ ಪರಿಹಾರ ಇಲ್ಲ. ಇದ್ರಾಗ ಏನ್ ಪರಿಹಾರ ಬರ್ತೈತ್ರಿ? ನಾವು ಗೋರ್ಮೆಂಟ್ ಇಂದ ಏನು ನೆಂಬಿಲ್ ಬಿಡ್ರಿ. ಇವ್ರು ಹೇಳ್ತಿದ್ರು ಗೌರ್ಮೆಂಟ್ ಇಂದ ಯಾವುದೇ ರೀತಿಯಾದಂತ ಫೆಸಿಲಿಟಿಗಳು ನಮಗ್ ಸಿಕ್ತಿಲ್ಲ, ಸಮಸ್ಯೆ ಅಂತ ಹೇಳಿದ್ರು ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅಲ್ರಿ, ಈಗ ನಮ್ಮ ರೈತರಿಗೆ ಇಷ್ಟು ಲಾಸ್ ಆತ. ನಮ್ಮ ರೈತರೆಲ್ಲ ಮಕ್ಕೊಂಬಿಟ್ರಿ. ಈಗ ಅವ್ರನ್ನ ಎಬ್ಸೋದು ನಿಮ್ ಗೋರ್ಮೆಂಟ್. ಆಮೇಲೆ ಅವ್ರ ಲಾಸ್ ಆದ್ರ ಕೂಲಿ ಮಜೂರಿ ಯಾರು ಎಷ್ಟು ಲಾಸ್ ಆಗಬಾರ್ದು, ಹೌದಲ್ರಿ? ಈಗ ಏನೊಂದು ನಮ್ಗೊಂದು ಏನೊಂದು ಅದ್ರ ಬಗ್ಗೆ ಪರಿಹಾರನೂ ಇಲ್ಲ, ಏನ್ ನಮ್ಗೇನ್ ಕೊಡುವಾರೂ ಇಲ್ಲ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರ ನಮ್ಮ ರೈತರು ಆ ಬಗ್ಗೆ ನೀವು ನಡ್ಕೋರಿ, ಅದನ್ನ ನಿಮ್ ಮುಂದಿನ ದಾರಿ ತೋರಿಸಿ. ಸುಮಾರು ಒಂದು 500 ಹೆಕ್ಟರ್ನಷ್ಟು ಪ್ರದೇಶ ಹಾಳಾಗುವಂಥದ್ದು ಅಂತ ಹೇಳ್ತಾ ಇದ್ರು ನಿಮ್ಮವರು. ಒಂದು ಸತಿ ಏನಾದರೂ ಮಳೆ ಬಂತು ಅಂದರೆ 500 ಹೆಕ್ಟರ್ನಷ್ಟು ನಾವೇನೇ ಕೃಷಿ ಹಾಕಿದ್ರು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೊಂದು ಸೂಕ್ತ ಪರಿಹಾರ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಕೊಡ್ತಿದ್ಯಾ? ಜಿಲ್ಲಾಧಿಕಾರಿ ಇನ್ನೂ ಕೊಟ್ಟಿಲ್ರಿ. ಮಲ್ಲಮ್ ಗುಡಿ ಸೈಡ್ ರೀ, ಮಲ್ಲಮ್ ಗುಡಿ ಅದ್ ನೀರ್ ಬಂತಂದ್ರೆ ತಿರ್ಲಾಪುರ್ ಸೈಡ್ ರೀ, ಮಲ್ಲಮ್ ಗುಡಿನೂ ಪೂರ ತುಂಬಿರ್ತೈತ್ರಿ. ಅಲ್ಲಿ ಪೂಜೆ ಮಾಡಕ್ ಹೋಗಾಕ ಹೋಗಲ್ರಿ. ಹೊಳ್ಳಿ ನಮ್ಮ ಮನಿ ಒಳಗ ಕೊಚ್ಕೊಂಡು ಗೇಟ್ ಒಳಗ ಬಂದ್ ನೀರು ಅಷ್ಟು ಮನಿ ಎಲ್ಲ ತುಂಬೈತ್ರಿ. ಅದಕ್ಕೆ ನೀವು ಪರಿಹಾರ ಕೊಡ್ಬೇಕು ನೋಡ್ರಿ. ಈಗ ಮಳೆ ಬಂದಾಗ ಮನೆಗಳಿಗೆ ತುಂಬಾ ನೀರ್ ತುಂಬ್ಕೊಂಡ್ ಬಿಡುತ್ತೆ, ಹೇಗೆ ಅಂತ? ಮರಬಲ್ ರೋಡ್ ಇಲ್ಲರಿ, ಅಷ್ಟು ಮನಿ ನೀರಾಗ ರೀ. ಮಲ್ಲಮ್ಮ ಗುಡಿ, ಉಡ್ಸಮ್ಮನ ಗುಡಿ ರೀ, ಎಲ್ಲ ನೀರಾಗ ನೋಡ್ರಿ. ಬೆಳತಾನ ಇವ್ರು ಎಲ್ಲ ಮನಿ ರೀ ಮೋಟರ್ ಹಚ್ಚಿ ನೀರ್ ಹೊರಗೆ ಹಾಕ್ಯಾರ್ರಿ. ಅದಕ್ಕೇನು ಮಾಡಿಸ್ತೀರಿ? ನೀರ್ ಹೊಕ್ಕಿತ್ರಿ ಅಂಗಡ್ಯಾಗ. ನಮ್ಮ 3 ಮಂದಿ ಜನ ಹೋದ್ರಿ, ರೊಕ್ಕ ಒಂದ್ 10 ರೂಪಾಯಿ ಕೊಟ್ಟಿಲ್ರಿ ನೀವು. ನಮ್ಮ 3 ಮಂದಿ ಹೇಳ್ಕೊಂಡೋಗಿ ಬಡ ಎಲ್ಲ ಸತ್ ಯಾಕೆ ಹೋಗ್ರಿ ಅವ್ರು. ಮೈ ಮುಪ್ಪಾಗೈತಿ, ಮೈ ಮುಪ್ಪಾಗಿ ನನ್ನ ಗಂಡನ ಎಬ್ಬಟ್ಟು ಮಡಚೈತ್ರಿ. ಈ ಪ್ರವಾಹ ಬಂದಾಗ ಈ ನೀರಲ್ಲಿ ಕೊಚ್ಕೊಂಡು ಹೋಗೋದು ಇಂಥವು ಆಗುತ್ತಾ? ಮಳಿ ಬಂದ್ರಿ ಮನಿ ಒಳಗ ಹಾನಿ ಆಗ್ಯಾವ್ರಿ. ಎಲ್ಲಾರು ಬಂದ್ ನೀರ್ ಹೊರಗ ಹಾಕೋದು ಬೆಳತನ ಮಾಡ್ಯಾರ್ರಿ. ಮೊಣಕಾಲ್ ಮಠ ನೀರ್ ಬಂದವ್ರಿ ಮನಿ ಒಳಗ್ರಿ. ಅಲ್ಲಿ ಏನೈತ್ರಿ, ತಿರ್ಲಾಪುರ್ ರೋಡಿಗೆ ಏನೋ ಕಾಲುವೆ ಮಾಡಿಸ್ರಿ ಸರ್. ನಮ್ಗ ಕಾಲುವೆ ಯಾರು ಬಂದು ನೋಡಂಗನ ಇಲ್ರಿ. ಅದನ್ನ ಅದು ಅಡ್ಡಾಡಕ್ಕೂ ದಾರಿ ಇರಲ್ರಿ. ಚೇಂಬರ್ ಇದು ಎಲ್ಲಾ ಬಂದಾಗ್ಯಾವ್ರಿ. ಬಂದ್ ಯಾರು ನೋಡೋದಿಲ್ರಿ. ಅದ್ ನೋಟ ಕಾಲುವೆ ಒಟ್ಟು ಮಾಡಿಸ್ಕೊಡೋನ್ರಿ. ಆ ಗುಡಿ ಒಳಗ ನೀರ್ ಹೋಗ್ತಾವ್ರಿ, ಮನಿ ಒಳಗ್ ಹೋಗ್ತಾವ್ರಿ. ಅದನ್ನೆಲ್ಲ ಒಟ್ಟು ಸರ್ಕಾರದವ್ರು ಅದನ್ನ ಒಟ್ಟು ಮಾಡಿಸ್ಕೊಟ್ರ ಮತ್ ಹೊಳ್ಳಿ ಕೃಷಿ ಇಲಾಖೆದವ್ರು ಅವರು ನಾಶ ಆಗ್ಯಾರ, ಲುಕ್ಷಣ ಆಗ್ಯಾರ್ರಿ. ಅವ್ರಿಗೆ ಏನೇನು ಬರ್ಬೇಕು ಅವ್ರ ಮಾಡಿ ಕೊಟ್ರ ವರ್ಷ ಹೇಳ್ತಾರ್ರಿ, ಯಾರು ಬರೋದಿಲ್ರಿ, ಯಾರು ಮಾಡಿ ಕೊಡಿರ್ಲ ನಮ್ಗೆ. ಹೇಳಿ, ಮಳೆ ಬಂದಾಗ ಏನ್ ಸಮಸ್ಯೆ ಆಗುತ್ತೆ ನಿಮ್ಗೆ? ಇಲ್ಲಿ ಒಳಗ ಹೋಗ್ತಾವ್ರಿ. ಅಲ್ಲಿ ಎಲ್ಲಾ ಏಕ ಸೈಡ್ ತಿರ್ಲಾಪುರ ರೋಡ್ ಹಿಡಿದ್ರಿ, ಸೈಡ್ನ್ಯಾಗ ಎಲ್ಲಾ ಕಡೆ ನೀರ್ ಒಳಗ್ ಹೋಗ್ಬಿಟ್ಟಾರ್ರಿ. ಅದ ಲುಕ್ಷಣ್ರಿ. ಯಾವತ್ತು ದನ ಕರ ಬೆಳತನ ಓಡಾಡ್ಯಾರ್ರಿ ಜನ. ಇಷ್ಟ ಮತ್ತ ಕಾಲೇಜ್ ಮಗ್ಲಿಗೆ ರೋಡಿನ ವರ್ಷದಲ್ಲಿ ಎಷ್ಟು ಸಲ ಈ ರೀತಿ ಅಂತ ಸಮಸ್ಯೆಗಳಾಗುತ್ತೆ? ಅಲ್ರಿ, ಮನಿಗ್ ಹೋಗ್ಲಿರಿ, ಪಾಪ ರೈತರ ಸಾಲ ಮಾಡಿ ಇದು ಮಾಡಿ ಬಿತ್ತಿರ್ತಾರ್ರಿ. ಅದ ಹಾಳಾದ್ರ ಸಾಲ್ಗಾರ ಅಂತ ಕಿರೀಟ ಹೊರಬೇಕ್ರಿ. ಬಂದ್ರ ಅಷ್ಟ ಗೋಬೇರ ಅನ್ನಿಸ್ಕೊಂತಾನ್ರಿ. ಪಾಪ ಅವ್ರಿಗೆ ಲಾಸ್ ಆಗೈತ್ರಿ. ಯಾ ಸರ್ಕಾರನು ಏನು ಮಾಡುದಿಲ್ರಿ. ಮನಿಯೊಳಗೂ ನೀರ್ ಹೋಗುತ್ರಿ. ಯಾರು ಬಂದ್ ಕೇಳುದಿಲ್ರಿ. ನೋಡಿ ಹೋಗಾರ, ಫೋಟೋ ಹೊಡ್ಕೊಂತಾರ ಹೋಗ್ತಾರ್ರಿ. ನಾವ್ ಏನ್ ಮಾಡ್ದಂಗ ಆತ್ರಿ. ನೀರ್ ಹಂಗ ಹೋಗುತ್ರಿ, ತುಂಬ ಚಲ್ತಾರ್ರಿ, ಮತ್ತು ಅದ ಗತಿನ ಬರುತ್ರಿ. ನಮ್ಗ ಅದನ್ನೆಲ್ಲ ಸುದ್ ಮಾಡ್ಬೇಕ್ರಿ. ಯಾ ಸರ್ಕಾರದ ಮಟ್ಟ ಹೋದ್ರು ಅವ್ರೇನ್ ತಲೆನ ಕೆಡ್ಸ್ಕೊಳ್ಳೋದಿಲ್ರಿ ನಮ್ ಬಗ್ಗೆ. ಅವ್ರು ಹೇಳ್ತಾ ಇದ್ರು ಸರ್,
ಮನೆಗೆ ವರ್ಷದಲ್ಲಿ 2-3 ಸತಿ ನೀರು ತುಂಬಿಕೊಳ್ಳುತ್ತೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಬರ್ತಾರೆ, ಫೋಟೋ ತಗೊಂತಾರೆ, ಪರಿಹಾರ ಕೊಡ್ತೀವಿ ಅಂತ ಹೋಗ್ತಾರೆ. ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಿಲ್ಲ ಅಂತ. ಸರ್ ಇದು ನಮ್ಮ ಯಮನೂರು ಗ್ರಾಮದ ಹೆಂಗೈತ್ರಿ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅವರು ಆತು, ತಾಲೂಕ್ ಪಂಚಾಯತಿ ಇಒ ಮೇಡಮ್ ಇದ್ರೊಳಗೆ ಐತಿ, ನಮ್ಮ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಇದ್ರೊಳಗೆ ಐತಿ. ಅದ್ರ ಬಗ್ಗೆ ನಾವು ಸಾಕಷ್ಟು ಸತಿ ಮನವಿ ಮಾಡ್ಕೊಂಡಿವಿ. ನಾವು ನಮ್ಮ ಊರು ಈ ಥರ ತೊಂದ್ರೆ ಆಕತ್ರಿ, ಇದ್ರ ಬಗ್ಗೆ ಏನಾರ ಒಂದು ಶಾಶ್ವತ ಪರಿಹಾರ ಮಾಡಿಸ್ರಿ ನಮಗೆ. ನಾವು ಸಾಕಷ್ಟು ಬಾರಿ ಮನವಿ ಕೊಟ್ವಿ, ಸಾಕಷ್ಟು ಬಾರಿ ಅವ್ರಿಗೆ ಮೀಟಿಂಗಿಗೆ ಕರೆದು ಇದನ್ನು ಮಾಡಿದಾಗ ಸಹಿತ ಅವ್ರು ಯಾವುದೇ ಥರದಂಥ ಸ್ಪಂದನೆ ಇಲ್ಲ. ಒಂದೇದ್ರಿ ಯಾಕಂದ್ರೆ ಜನಪ್ರತಿನಿಧಿ ಆದ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ರಿ ನಮ್ಮ ಗ್ರಾಮ ಪಂಚಾಯತಿ ಒಳಗೆ. ಯಾಕಂದ್ರೆ ಹೋಗಿ ನಾವು ಅವ್ರನ್ನ ಕೇಳ್ತಿದ್ವಿ, ನಾವು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರೆ ನಮ್ಮ ಊರಿಗೆ ಇಷ್ಟು ತೊಂದರೆ ಆಗಕತ್ತೈತಿ, ಅದ್ರ ಬಗ್ಗೆ ಏನಾರ ನಿಮ್ಮ MLA ಸಾಹೇಬ್ರಿಗೆ ಏನಾದ್ರು ಹೇಳಿದ್ರ, ಸಾಹೇಬ್ರೆ ಹಿಂಗೆಲ್ಲ ಆಗ್ತಿದೆ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಇದಕ್ಕೆ ಅಂತ? ಹೇಳಿದ್ದೇವೆ ಸರ್, ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ದೀವಿ. ಮೊನ್ನೆ ಬಂದಿದ್ರು ಅವರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಬಂದಿದ್ರಿ ಬೆಣ್ಣೆಹಾಳ ವೀಕ್ಷಣೆ ಮಾಡಕ್ಕೆ. ಅಲ್ಲೇ ರೋಡ್ ಮೇಲೆ ಬರ್ತಾರ್ರಿ, ಅಲ್ಲೇ ಊರ ಒಳಗೆ ಕೇರಿ ಬರೋದಿಲ್ಲ, ಅಲ್ಲೇ ನಮ್ಮ ಊರಿಗೆ ಬೈಪಾಸ್ ಐತಿ, ರೋಡ್ ಒಳಗೆ ನಿಂತು ನೋಡ್ತಾರ, ಅತ್ತ ಆ ಕಡೆ ಹೋಗ್ತಾರ್ರಿ. ಇಲ್ಲಿ ತಲಾಟಿ ಅವ್ರನ್ನ ಕಳಿಸ್ತಾರ ಅದು ಸರ್ವೆ ಮಾಡಕ್ಕೆ. ಅದನ್ನೊಂದು ಏನಾಗ್ಯದ ಅಂತ ಬರ್ಕೊಂತಾರ, ಅದನ್ನೊಂದು ವರದಿ ಅವ್ರಿಗೆ ಕೊಡ್ತಾರೆ ತಹಸೀಲ್ದಾರ್ಗೆ. ಅದರಿಂದ ಯಾವುದೇ ಥರದಂತ ಪರಿಹಾರ ಇಲ್ರಿ ಇದಕ್ಕೆ. ಈ ಭಾಗದಲ್ಲಿ ಏನೇನು ಬೆಳೆ ಬೆಳಿತೀರಿ ಯಜಮಾನ್ರೆ ನೀವು? ನಾವು ಮೆಕ್ಕೆಜೋಳ ಬೆಳಿತೀವಿ ರೀ, ಹೆಸರು ಬೆಳಿತೀವಿ, ಶೇಂಗಾ ಬೆಳಿತೀವಿ, ಎಲ್ಲ ಬೆಳಿತೀವಿ ರೀ. ಆದ್ರೆ ಇವು ಹಳ್ಳ ಎಲ್ಲ ಕಂಟಿ ಬೆಳೆದ ನೀರು ಹೊರಗೆ ಬಿದ್ದು ಊರವ್ರಿಗೆ ಎಲ್ಲ ಊರ ಮುಣಗಾಕಂತೈತಿ. ಹೌದ್ರಿ. ಮತ್ತು ಈಗ ಅವು ಹಳ್ಳನ ಕುಲ್ಲ ಇಲ್ಲ, ಈಗೆಲ್ಲ ಹೋಟ್ ಮೊನ್ನೆ ಒಬ್ಬರು ತೀರ್ಕೊಂಡ್ರು, ಮಳೆ ಹಚ್ಚಿ ಹಳ್ಳ ಬಂದೈತಿ, ಅಲ್ಲಿ ಹೆಣ ಸುಡಾಕಿಲ್ಲ, 3 ದಿನ ಮನ್ಯಾಗ ಕುಂತೈತಿ ಹೆಣ, ಎಲ್ಲಿ ಒಯ್ಯೋದು ಅವ್ರನ್ನ? ಹಂಗೆ ಎಲ್ಲ ಪರಿಸ್ಥಿತಿ ಭಾಳ ವಜ್ಜಾಗಿ ಇವೆಲ್ಲ ಕಂಟಿ ಕಾಬ್ಲ ಹಳ್ಳ ಬೆಳೆದು ಯಾರು ಒಟ್ಟು ಉಳಿದಿಲ್ಲ, ರೈತರು ಕುಯ್ಕ್ ಉಳಿದಿಲ್ಲ. ಈಗ ಬ್ಯಾಂಕ್ನವ್ರು ಕೇಳ್ತಾರನ್ರಿ ನಮ್ಗೆ ಸಾಲ ತುಂಬೋದು, ಬರ್ರಿ ಅಂತಾರೆ, ನೋಟಿಸ್ ಕಳಿಸ್ತಾರೆ, ಬ್ಯಾಂಕ್ ಮನೆಗೆ ಬರ್ತಾರೆ, ಹೊಲಕ್ಕೆ ಪೀಕ ಇಲ್ಲ, ಎಲ್ಲ ಒಂದು ಎಕರೆಗೆ ನೀವು ಕೃಷಿ ಮಾಡಬೇಕು, ಇವ್ರು ಹೇಳ್ತಾ ಇದ್ರು ಜೋಳ ಬೆಳಿತೀವಿ, ಹತ್ತಿ ಬೆಳಿತೀವಿ ಅಂತೇಳಿ, ಎಷ್ಟು ಖರ್ಚಾಗುತ್ತೆ ಅಂತ? 1 ಎಕರೆಗೆ 20,000 ಮಟ ಖರ್ಚು ಬರ್ತದೆ. ಬೀಜ, ಗೊಬ್ಬರ, ಆಳು ಓಳು, ಟ್ರ್ಯಾಕ್ಟರ್ ಬಾಡಿಗೆ ಇಷ್ಟೆಲ್ಲ ಬಂದ್ರು. ಈಗ ಇಷ್ಟು ಅನಾಹುತ, ಮಳೆ ಅನಾಹುತದಿಂದ ಎಲ್ಲ ಹಾಳಾಗಿತ್ತು. ಸಾಲ ಸೋಲ ಮಾಡಿಕಾರ ಬಿತ್ತಿದ್ವಿ. ಇವು ಯಾಕತ್ತೆ ಅಂದ್ರೆ ಇದು ಪ್ರತಿಯೊಂದು ಹಳ್ಳಕ್ಕೂ ಏನೈತ್ರಿ, ದಾರಿ ಇಲ್ಲ ನೀರು ಹೋಗಕ್ಕೆ. ನೀರು ಹೋಗಕ್ಕೆ ದಾರಿ ಇಲ್ಲ. ಅದು ಹೂಳೆತ್ತಿ ದಾರಿ ಕುಲ್ಲ ಮಾಡಿದ್ರೆ ಭೂಮಿ ಒಳಗೆ ನೀರು ಹೋಗೋದಿಲ್ಲ. ಇವು ಅವ್ರು ಏನು ಮಾಡೋದಿಲ್ಲ. ಬನ್ನಿ MLA ಅವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ, ಆಯ್ತಪ್ಪ ಮಳೆ ಹೊರಪಾಲಿ ಮಾಡ್ತೇವೆ. ಒಂದು ಲಾಡ್ ಬಂದಿದ್ರು, ಅವ್ರಿಗೆ ಹೇಳಿದ್ವಿ, ಆಯ್ತಪ್ಪ ಹೊರಪಾಲಿ ಮಾಡೋನು ಅಂತಾರೆ. ಮತ್ತೆ ಮಾಡೋದು ಯಾವಾಗ ಅಂತ ಏನು ಹೇಳ್ತೀರಿ ಸರ್? ಅವ್ರು ಕೆಲಸ ಮಾಡ್ತಲ್ಲ ಸರ್, ಹಂಗೆ ಅವ್ರು ಹಂಗೆ ಮಾಡ್ಕೊಂತ ಹೋಗೋದು, ನಾವು ಹಿಂಗೆ ಕೇಳ್ಕೊಂತ ಹೋಗೋದು, ಅವ್ರಿಗೆ ಎಲ್ಲ ಮಾಡೋದು ಹಂಗೆ. ಅವ್ರಿಗೆಲ್ಲ ಲೆಟರ್ ಕೊಟ್ಟಿವಿ, ಎಲ್ಲ ಮಾಡಿದ್ದು ಸರ್, ಅವ್ರಿಗೆ ಎಲ್ಲ ಮಾಡಿವಿ. ಹೇಳಿದ್ರು ಅವ್ರು ಕೇಳಂಗಿಲ್ಲ ಸರ್ ಅವ್ರು ಯಾರಿಗೆ. ನಿಮ್ಮ ಶಾಸಕರು ಏನಂತಾರೆ? ಈಗ ಈ ಬೆಣ್ಣೆಳ ಬಂದ ತಕ್ಷಣ ಸಾಕಷ್ಟು ಗ್ರಾಮಗಳಿಗೆ ಕಡಿತ ಆಗ್ಬಿಡ್ತಾವೆ, ಅಲ್ಲಿ ಸಂಪರ್ಕನೇ ಸಿಗೋದಿಲ್ಲ. ಇವಕ್ಕೆಲ್ಲ ಬ್ರಿಡ್ಜ್ ಆಗ್ಬೇಕಾಗಿದೆ. ಮತ್ತು ರೈತರಿಗೆ ಏನು ಇವತ್ತು ಬೆಳೆ ಅಂದ್ರೆ ನಮ್ಮ ಹೆಸರು ಬೆಳೆ ಈಗ ರೈತ ಬಿತ್ತಿದನ ಸಂಪೂರ್ಣ ಹಾಳಾಗೋಗಿದೆ ಈ ಬೆಣ್ಣೆಳದಿಂದ. ಅದಕ್ಕೆ ತಕ್ಷಣವೇ ಅವ್ರಿಗೆ ಪರಿಹಾರನ ಬಿಡುಗಡೆ ಮಾಡಬೇಕು, ಈ ಮುಖಾಂತರ ತಮ್ಗೆ ಒತ್ತಾಯ ಮಾಡಿದಾನೆ. ಓಕೆ, ಕೇಳಿದ್ರಲ್ಲ, ಇದು ಯಮನೂರು ಭಾಗದಲ್ಲಿರುವಂತಹ ಸುತ್ತಮುತ್ತ ಹಳ್ಳಿಯ ಜನರ ಒಂದು ನೋವಿನ ಮಾತು. ಈ ಬೆಣ್ಣೆ ಹಳ್ಳದಿಂದ ಆಗ್ತಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಪ್ರವಾಹ ಬಂದಾಗ್ಲೆಲ್ಲವೂ ಕೂಡ ಅಷ್ಟೇ ನಾವು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ, ಅವ್ರಿಗೆ ಪರಿಹಾರವನ್ನ ಕೊಡಿ ಅಂತ ಕೇಳಿದೀವಿ. ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೊಂದು ಸೂಕ್ತ ಪರಿಹಾರವನ್ನ ಹುಡುಕ್ಲಿಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಹೋರಾಟಕ್ಕೂ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಯಮನೂರು ಭಾಗದ ಜನ ಹೇಳ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.